ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ಇನ್ನೇನು 10 ಗಂಟೆಗೆ ಬರ್ತಾ ಇದೆ. ಊಟನೂ ಕೂಡ ಆಯಿತು, ನಂದು ಆಯಿತು, ನಿಮ್ಮದು ಆಯಿತು ಅಂತ ಅನ್ಕೋತೀನಿ. ಸೊ ಹಾಗೆ KE ವೆಬ್ಸೈಟನ್ನು ನೋಡ್ತಾ ರಿಫ್ರೆಶ್ ಮಾಡ್ತಾ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣಂತೆ. ಈಗ ಬಹಳಷ್ಟು ಜನರ ಒಂದು ತಲೆಯಲ್ಲಿ ಏನು ಬರ್ತಾ ಇದೆ ಅಂತಂದರೆ, ಯಾಕಂದರೆ ನಮಗೆಲ್ಲರಿಗೂ ಪಾಸಿಟಿವ್ ಥಾಟ್ಗಿಂತ ನೆಗೆಟಿವ್ ಥಾಟ್ ಬರೋದೇ ಜಾಸ್ತಿ. ಒಂದು ನೆಗೆಟಿವ್ ಥಾಟ್ ಏನು ಬಂದಿರಬಹುದು ಅಂತಂದರೆ, ಈಗ ನನಗೆ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಅದರ ಅರ್ಥ ಏನು, ನಾನು ಏನು ಮಾಡಬೇಕು ಮುಂದೆ, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣಂತೆ. ಇನ್ ಬಿಟ್ವೀನ್ ಒನ್ಸ್ ಅಗೇನ್ ವಿಲ್ ರಿಫ್ರೆಶ್ ಆ್ಯಂಡ್ ಸಿ ಲೈವ್ ವೆದರ್ ದ ರಿಸಲ್ಟ್ ಇಸ್ ಅನೌನ್ಸ್ಡ್ ಆರ್ ನಾಟ್. ಫೈನ್, ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಬರ್ತದ. ಸೊ KE ಅವರ ಟೈಮ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಗೆ ಬೇರೆ ಇದೆ. ಓಕೆ, ಸೊ ಯಾರೋ ಕಮೆಂಟಲ್ಲಿ ಹಾಕ್ತಾಯಿದ್ರು KE KST ಅಂತ ಹೇಳಿ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನು IST ಇದೆ, ಸೊ ಹಾಗೆ ಇದು KST. ಅವರು ಟೈಮ್ ಆದಾಗ ಬಿಡ್ತಾರೆ, ಡೋಂಟ್ ವರಿ ಅಬೌಟ್ ದಟ್. ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಎಸ್, ಲೆಟ್ ಅಸ್ ಕಮ್ ಟು ದ ಟಾಪಿಕ್. ಸೊ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ರಿಸಲ್ಟ್ ಬಂದಿಲ್ಲ ಅಂದರೆ ಎರಡು ಪಾಸಿಬಿಲಿಟಿ. ಒಂದು, ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ಗಳನ್ನು ಏನು ಆ್ಯಡ್ ಮಾಡಿದ್ದೀರಿ, ಬಹಳ ಲಿಮಿಟೆಡನ್ನು ಆ್ಯಡ್ ಮಾಡಿದ್ದೀರಿ. ಸೊ ಆದ ಕಾರಣದಿಂದ ನಿಮಗೆ KEA ಕಡೆಯಿಂದ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ. ಎರಡನೇದಾಗಿ, ನಿಮ್ಮ ರ್ಯಾಂಕ್ ಜಾಸ್ತಿ ಇದೆ. ನಿಮ್ಮ ರ್ಯಾಂಕ್ ಜಾಸ್ತಿ ಅಂದ್ರೇನು? 60,000 ಇಂಜಿನಿಯರ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. 60,000, 70,000, 80,000, 30,000, 40,000 ಇದೆ. ಸೊ ನೀವು ನಿಮ್ಮ ರ್ಯಾಂಕ್ ಜಾಸ್ತಿ ಬಂದಿರೋದಕ್ಕೆ ನಿಮಗೆ ತಕ್ಕನಾದಂಥ ಸೀಟು ಇದರಲ್ಲಿ ಅಲಾಟ್ ಆಗಿಲ್ಲ, ಗೊತ್ತಿರಲಿ. ಹಾಗಾದ್ರೆ ನಾವೇನು ಮಾಡಬೇಕು? ನೀಟಲ್ಲೂ ಕೂಡ ಇದೇ ಪ್ರಾಬ್ಲಮ್ ಇರ್ತದೆ. ಸೊ ನಿಮ್ಮದೇನಾದರೂ ಮಾರ್ಕ್ಸು 500, 510, 520 ಇದ್ಬಿಟ್ಟು ಜನರಲ್ ಮೆರಿಟ್ ಆಗಿರ್ಬೋದು, ಅಥವಾ 2A, 2B, 3A, 3B ಆಗಿರ್ಬೋದು. ಸೊ ನೀವು ಸಫಿಷಿಯೆಂಟ್ ಕಾಲೇಜಸ್ಗಳನ್ನು ಆ್ಯಡ್ ಮಾಡಿಲ್ಲ ಅಂತಂದರೆ ನಿಮಗೆ ಸೀಟ್ ಹಂಚಿಕೆ ಆಗಿರೋದಿಲ್ಲ. ಹಾಗಂತೇಳಿ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗಲಿಲ್ಲ ಅಂತಂದರೆ ನನಗೆ ಮೇನ್ ಅಲಾಟ್ಮೆಂಟಲ್ಲೂ ಸಿಗೋದಿಲ್ಲ ಹಾಗೇನಿಲ್ಲ. ಸೊ ಲಾಸ್ಟ್ ಇಯರ್ ನೀವು ಮಾಕ್ ಅಲಾಟ್ಮೆಂಟನ್ನು ನೋಡಿದರೆ, ಮಾಕ್ ಅಲಾಟ್ಮೆಂಟ್ಗಿಂತ ರಿಯಲ್ ಅಲಾಟ್ಮೆಂಟ್, ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ಕಟ್ ಆಫ್ ಕಡಿಮೆ ಆಗಿದೆ. ಚಾನ್ಸಸ್ ಇದೆ, ಯಾವುದಕ್ಕೂ ಹೋಪ್ಸ್ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಬಟ್ ನಾನು ಇಲ್ಲಿ ನಿಮಗೆ ಕೊಡ್ತಾ ಇರುವಂಥ ಸಜೆಷನ್ ಏನಂತಂದರೆ, ಮಾಕ್ ರಿಸಲ್ಟನ್ನು ನೋಡಿದ ಮೇಲೆ ನಿಮಗೇನಾದರೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀವೇನು ಮಾಡಬೇಕು? ಮೊದಲನೇದಾಗಿ ನೀವೇನು ಮಾಡಬೇಕು ಅಂತಂದರೆ, ನಂಬರ್ ಆಫ್ ಕಾಲೇಜಸ್ಗಳನ್ನು ನೀವು ಜಾಸ್ತಿ ಮಾಡಬೇಕು. ಸೊ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ನಂಬರ್ ಆಫ್ ಕಾಲೇಜಸ್ಗಳನ್ನು ಜಾಸ್ತಿ ಮಾಡಬೇಕು. ಸೊ ನೀಟ್ದವರಾಗಿದ್ದರೆ ಎಲ್ಲ ಪಾಸಿಬಲ್ ಮೆಡಿಕಲ್ ಕಾಲೇಜಸ್ಗಳನ್ನು ಆ್ಯಡ್ ಮಾಡಿ ಒಂದು ಚಾನ್ಸನ್ನು ತಗೊಳ್ಳೋದು. ನೀವೇನಾದರೂ KCET ಅವರಾಗಿದ್ದರೆ ಎಲ್ಲ ಭಾಳಷ್ಟು ಏನೋ ಬೆಂಗಳೂರಿನಲ್ಲಿರ್ಬೋದು ಅಥವಾ ಬೇರೆ ಬೇರೆ ಊರಲ್ಲಿರ್ಬೋದು. ಸೊ ಇನ್ನೂ ಒಂದಷ್ಟು ಕಾಲೇಜಸ್ಗಳನ್ನು ನೀವು ಆ್ಯಡ್ ಮಾಡಿಲ್ಲ, ಅಥವಾ ಓನ್ಲಿ ಕಂಪ್ಯೂಟರ್ ಸೈನ್ಸನ್ನು ಅಷ್ಟೇ ಕೊಟ್ಬಿಟ್ಟು ಚಾನ್ಸನ್ನು ನೋಡ್ತಾ ಇದ್ದೀರಿ, ಬಟ್ ಲಾಂಗ್ ಟರ್ಮ್ ಮಾಡೋದಕ್ಕೂ ನೀವು ರೆಡಿ ಇಲ್ಲ ಅಂತ ಅಂದಾಗ, ಸೊ ಕಂಪ್ಯೂಟರ್ ಸೈನ್ಸ್ ಆದಮೇಲೆ ಅದರ ಸಬ್ ಬ್ರ್ಯಾಂಚ್ಗಳೇನಿದೆ, ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಇನ್ ಡಾಟಾ ಸಿಸ್ಟಮ್ ಡಾಟಾ ಸೈನ್ಸ್ ಆಗಿರ್ಬೋದು, ಬಿಸ್ನೆಸ್ ಸಿಸ್ಟಮ್ ಆಗಿರ್ಬೋದು. ಸೊ ಇವೆಲ್ಲವನ್ನ ಆ್ಯಡ್ ಮಾಡ್ತಾ ಹೋಗಿ. ನೀವೇನಾದರೂ ಇಂಜಿನಿಯರಿಂಗೇ ಮಾಡಬೇಕು ಈ ವರ್ಷ ಅಂತ ಇದ್ದರೆ, ಸೊ ಭಾಳಷ್ಟು ಡಿಫ್ರೆನ್ಸ್ಗಳೇನೂ ಆಗೋದಿಲ್ಲ. ಸೊ ಯಾವುದೇ ಕೋರ್ಸನ್ನು ನೀವು ಮಾಡಿದರೂ ಕೂಡ ನಿಮ್ಮ ಮನಸ್ಸಿಟ್ಟು ನೀವು ಮಾಡಿದ್ರಿ ಅಂತಂದರೆ, ಸೊ ನಿಮ್ಮ ಕಾನ್ಸಂಟ್ರೇಷನ್, ಡೆಡಿಕೇಶನ್ ಇಟ್ಟು ಮಾಡಿದ್ರಿ ಅಂತಂದರೆ ಅದರಲ್ಲಿ ನೀವು ಸಕ್ಸಸ್ಸನ್ನು ಕಾಣೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಸಕ್ಸಸ್ ಮೇ ಬಿ ಡಿಲೇಡ್, ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಸಕ್ಸಸ್ ವಿಲ್ ಬಿ ಯುವರ್ಸ್, ಗೊತ್ತಿರಲಿ. ಅದಕ್ಕೆ ಒಂದೇ ಕಾಲೇಜಿನ ಬೇರೆ ಬೇರೆ ಬ್ರಾಂಚಸ್ಗಳನ್ನು ಕೂಡ ಆ್ಯಡ್ ಮಾಡ್ತಾ ಹೋಗಿ. ಸೊ ಡೆಫಿನೇಟ್ ಆಗಿ ನಿಮಗೆ ಸೀಟ್ ಸಿಗ್ತದೆ. ಬಹಳಷ್ಟು ಸಾರಿ ನಾವು ಏನು ತಪ್ಪನ್ನು ಮಾಡಿರ್ತಾರೆ ವಿದ್ಯಾರ್ಥಿಗಳು, ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಅಂತಂದರೆ, ಯಾರೋ ಅವರ ಫ್ರೆಂಡ್ ಅವನದು ರ್ಯಾಂಕ್ 8,000 ಬಂದಿರ್ತದೆ, ಇವನ ರ್ಯಾಂಕು 18,000 ಬಂದಿರ್ತದೆ. ಆ 8,000 ಬಂದಂತಹವನ ಕಾಲೇಜಿನ ಒಂದು ಲೀಸ್ಟ್ ತಗೊಂಡು ತಾವು ಆ್ಯಡ್ ಮಾಡಿಬಿಡ್ತೀರಿ, ಅವನಿಂದ ಕಾಪಿ ಮಾಡಿ ನೀವು ಆ್ಯಡ್ ಮಾಡಿರ್ತೀರಿ. ಅಂಥ ಸಂದರ್ಭದಲ್ಲಿ ನಿಮಗೆ ಸೀಟ್ ಸಿಗದೇ ಇರ್ಬೋದು. ಅವನ ರ್ಯಾಂಕಿಗೆ ಅವನು 10 ಕಾಲೇಜನ್ನು ಆ್ಯಡ್ ಮಾಡಿರ್ಬೋದು. ಈಗ 5,000 ಬಂದವನು ಒಂದು ಚಲೋ ಕಾಲೇಜ್, ಒಂದು 10ರಿಂದ 15 ಕಾಲೇಜ್ ಆ್ಯಡ್ ಮಾಡಿಬಿಡ್ತಾನೆ. ನಿಮ್ಮದು 20,000, 25,000 ಇದ್ದಾಗ ರ್ಯಾಂಕಿಂಗು. ಸೊ ಯು ಹ್ಯಾವ್ ಟು ಆ್ಯಡ್ ಸಮ್ ಮೋರ್ ಕಾಲೇಜಸ್. 50ರಿಂದ 60 ಕಾಲೇಜ್ ಆ್ಯಡ್ ಮಾಡಬೇಕು. ಸೊ ಅದೇ ನೀವು 30+ ಅಥವಾ 50,000 ಎಲ್ಲ ಬಂದಂಥವ್ರು 100ರಿಂದ 120 ಕಾಲೇಜಸ್ ಆ್ಯಡ್ ಮಾಡಬೇಕು. 70,000, 80,000 ರ್ಯಾಂಕ್ ಬಂದಂಥವ್ರು ಸೊ ನೀವು 120ಯಿಂದ 130, 150ವರೆಗೂ ಬ್ರಾಂಚಸ್ಗಳನ್ನು ಆ್ಯಡ್ ಮಾಡಬೇಕು. ಕಾಲೇಜಸ್ಸನ್ನು ಅಂತ ಹೇಳ್ತಾ ಇದ್ದೀನಿ ನಾನು, ಟೋಟಲ್ ನಂಬರ್ ಆಫ್ ಆಪ್ಷನ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಇವನ್ನೆಲ್ಲ ಆ್ಯಡ್ ಮಾಡಬೇಕಲ್ವಾ. ಸೊ ಒಂದು ಪಾಯಿಂಟ್ ಗೊತ್ತಿರಲಿ, ಆಫ್ಟರ್ ಸೆಕೆಂಡ್
ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ಗಿಂತ ಮುಂಚೆ ನೀವು ಯಾವುದೇ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಗೊತ್ತಿರಲಿ. ಸೊ ಆ ಒಂದು ಕಾರಣಕ್ಕಾಗಿ ನೀವು ಈಗಲೇ ಅಂದರೆ ಮಾಕ್ ಅಲಾಟ್ಮೆಂಟ್ ಆದ ಮೇಲೆ KE ಅವರು ರಿಸಲ್ಟನ್ನು ಕೊಡ್ತಾರೆ, ಅದಾದ ಮೇಲೆ ಸೊ ನೀವು 14ನೇ ತಾರೀಕಿನ ತನಕ ಏನು ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ತೀರಿ, ಅದು ಮೆಡಿಕಲ್ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಇರ್ಬೋದು ಅಥವಾ ವೆಟರ್ನರಿ ಸೈನ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಯು ಹ್ಯಾವ್ ಟು ಆ್ಯಡ್ ಆಲ್ ದ ಪಾಸಿಬಲ್ ಕಾಲೇಜಸ್. ಯಾಕಂದರೆ ಸೆಕೆಂಡ್ ರೌಂಡ್ಗಿಂತ ಮುಂಚೆ ನಿಮಗೆ ಆ್ಯಡ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಯಾರೋ ಒಬ್ಬರ ಒಂದು ಆಪ್ಷನ್ ಎಂಟ್ರಿ ಲೀಸ್ಟನ್ನು ತೆಗೆದುಕೊಂಡು ಬಂದು ಅವನ ಒಂದು ಆಪ್ಷನ್ ಎಂಟ್ರಿ ನಾನು ಹಾಕಿಬಿಟ್ರೆ ನನಗೂ ಅದೇ ಕಾಲೇಜ್ ಸಿಗ್ತದೆ, ಇಲ್ಲ. ಯಾಕಂದರೆ ಕಂಪ್ಯೂಟರ್ ಸಿಸ್ಟಮ್ ಅದು ನೋಡುವಂಥದ್ದು ಓನ್ಲಿ ಮೆರಿಟ್ ವೈಸ್, ಗೊತ್ತಿರಲಿ. 10,000 ಇದ್ದವನ ಒಂದು ರ್ಯಾಂಕ್ ಏನಿದೆ ಅವನ ಒಂದು ಮೆರಿಟ್ ಬೇರೆ, ನಿಮ್ಮ ಒಂದು 50,000ದ ಮೆರಿಟ್ ಬೇರೆ. 10,000 ಬಿದ್ದವನು ಏನು ಆಪ್ಷನ್ ಎಂಟ್ರಿಯಲ್ಲಿ ಒಂದು 20 ಕಾಲೇಜ್ ಹಾಕಿರ್ತಾನೆ, ನೀನು ಅವನ 20 ಕಾಲೇಜನ್ನು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಕಾಪಿ ಮಾಡಿಕೊಂಡು ನೀವೇನಾದರೂ ವೇಟ್ ಮಾಡ್ತಾ ಇದ್ದರೆ ಸೊ ನನಗೆ ಸೀಟ್ ಸಿಗ್ತದ ಅಂತೇಳಿ ಸಿಗೋದಕ್ಕೆ ಚಾನ್ಸ್ ಇಲ್ಲ. ಅವನು 20 ಕಾಲೇಜ್ ಆ್ಯಡ್ ಮಾಡಿದರೆ 10,000ದವನು ನಿಮಗೆ 50,000 ರ್ಯಾಂಕ್ ಬಂದಿದೆ ಅಂದರೆ ಡೆಫಿನೆಟ್ ಆಗಿ ನೀವು 70ರಿಂದ 80 ಆಪ್ಷನ್ಸ್ಗಳನ್ನು 100 ಆಪ್ಷನ್ಸ್ಗಳನ್ನು ನೀವು ನೀಡಬೇಕು, ಗೊತ್ತಿರಲಿ. ಸೊ ಇನ್ ಬಿಟ್ವೀನ್ ಈ ಒಂದು ವೆಬ್ಸೈಟ್ ಇನ್ನೊಂದು ಸಾರಿ ರಿಫ್ರೆಶ್ ಆಯಿತು, ಇನ್ನೂ ಕೂಡ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಈಗ ನನ್ನ ಗಡಿಯಾರದಲ್ಲಿ 9:59 PM ಇರಲಿ. ಅದಕ್ಕೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ದಯವಿಟ್ಟು ತಿಳ್ಕೊಳ್ಳಿ, ಬೇರೆಯವರ ಆಪ್ಷನ್ ಎಂಟ್ರಿಯನ್ನು ನಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಂಡು ನಾವು ನೋಡಿದರೆ ನಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಒಂದಷ್ಟು ಕಾಲೇಜಸ್ ಲೀಸ್ಟನ್ನು ತೆಗೆದುಕೊಳ್ಳಿ. ಸೊ ಆ ಎಲ್ಲ ಕಾಲೇಜಸ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಬೇಕು ಅಂದರೆ ಅದಕ್ಕೆ ರಿಲೇಟೆಡ್ ಬ್ರಾಂಚಸ್ಗಳನ್ನು ಕೂಡ ಹಾಕಿ. ನಿಮ್ಮ ರ್ಯಾಂಕು ಚೆನ್ನಾಗಿ ಬಂದಿಲ್ಲ, ಈಗ ಅದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವೇನಿದ್ರು ಮುಂದೆ ಹೋಗ್ಬೇಕಷ್ಟೇ. ಈಗ ಮತ್ತೆ ಎಕ್ಸಾಮ್ ಬರೋದು ಇನ್ನೊಂದ್ಸಲ ರ್ಯಾಂಕ್ ತೊಗೊಂಡು ಬರ್ತೀಯಾ, ಎಸ್ ಫೈನ್, ರಿಸೈನ್ ದಿಸ್ ಆ್ಯಂಡ್ ಗೋಸ್ ಫಾರ್ ದ್ಯಾಟ್. ಆದರೆ ಈಗ ಆ ಸಂದರ್ಭದಲ್ಲಿ ನಾವು ಇಲ್ಲ ಅಂತ ಅಂದಾಗ 5,000 6,000 ಬಿದ್ದಂತಹ ರ್ಯಾಂಕಿನವನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅವನ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಟಾಪ್ 10 ಕಾಲೇಜಲ್ಲಿ ನಮಗೆ ಸಿಗೋದಿಲ್ಲ ನಮ್ಮದು 30,000 40,000 50,000 ಆದಾಗ. ಸೊ ಅದಕ್ಕೆ ತಕ್ಕನಾಗೆ ನಾವು ಕಾಲೇಜಸ್ಗಳನ್ನ ಆ್ಯಡ್ ಮಾಡಬೇಕು. ಡೆಫಿನೆಟ್ ಆಗಿ ನೀವು ಟಾಪ್ ಕಾಲೇಜಸ್ಸಿಂದನೇ ಆ್ಯಡ್ ಮಾಡಿ, RV ಕಾಲೇಜಸ್ಸಿಂದನೇ ಆ್ಯಡ್ ಮಾಡಿ. ಬಟ್ ಅದರ ಜೊತೆಗೆ ಎಲ್ಲ ಕಾಲೇಜಸ್ಗಳ ಸೇಮ್ ಬ್ರಾಂಚ್ ಡಿಫ್ರೆಂಟ್ ಬ್ರಾಂಚ್ಗಳನ್ನು ಆ್ಯಡ್ ಮಾಡಿಬಿಟ್ಟು ಚಾನ್ಸಸ್ಸನ್ನು ತಗೊಳ್ಳಿ. ಯಾಕೆ ಅಂತ ಅಂದರೆ ಪದೇ ಪದೇ ಹೇಳ್ತಾ ಇದ್ದೀನಿ, ಸೆಕೆಂಡ್ ರೌಂಡ್ಗಿಂತ ಮುಂಚೆ ಮತ್ತೆ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಮಾಕ್ ಅಲಾಟ್ಮೆಂಟನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಹೋಪ್ಸನ್ನು ಕಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದು, ನಿಮ್ಮ ರ್ಯಾಂಕ್ ಬಹಳ ಜಾಸ್ತಿ ಹೋಗಿದೆ, ಅದಕ್ಕೆ ತಕ್ಕನಾಗಿ ಆಪ್ಷನ್ ಎಂಟ್ರಿಯನ್ನು ನೀವು ಮಾಡಿರೋದಿಲ್ಲ, ಇದೇ ರೀಸನ್ ಆಗಿರ್ತದೆ. ಇನ್ನು ಮೆಡಿಕಲ್ ಆಗಿದ್ರೆ ನಿಮ್ಮದು 500 490 480 ಬಂದಿದ್ರೆ ನಿಮಗೆ ಮೆರಿಟಲ್ಲಿ ಜನರಲ್ ಅಂದರೆ ಗೌರ್ಮೆಂಟ್ ಸೀಟ್ ಸಿಗ್ತಾ ಇಲ್ಲ ಅಂತಂದರೆ 10 ಲಕ್ಷಕ್ಕೆ ನೀವು ರೆಡಿ ಇದ್ದೀರಾ, ಇನ್ನೊಂದು ಸಾರಿ ಥಿಂಕ್ ಮಾಡ್ಕೊಳ್ಳಿ, ಮತ್ತೊಂದು ಸಾರಿ ಥಿಂಕ್ ಮಾಡ್ಕೊಳ್ಳಿ. ಥಿಂಕ್ ಮಾಡಿಕೊಂಡು ಆ ಒಂದು ಕಾಲೇಜಸ್ಗಳನ್ನು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಳ್ಳಿ. ಸೊ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ನನ್ನ ಒಂದು ಕಿವಿ ಮಾತೇನಂತಂದರೆ, ಬಹಳ ಸಾರಿ ಏನಾಗ್ತದೆ, ಒಂದು ವರ್ಷ ಅಂದರೆ ಫಸ್ಟ್ ಇಯರ್ ಏನಿರ್ತದೆ ಅದು 10 ಲಕ್ಷನೋ 12 ಲಕ್ಷನೋ 13 ಲಕ್ಷನೋ ವಿತ್ ಹಾಸ್ಟೆಲ್ 15 ಲಕ್ಷ ಆಗಲಿ, ಎಲ್ಲಿಂದನೋ ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ ಸೇರಿಸ್ಬಿಟ್ಟು ಮನೆಯನ್ನು ಅಡ್ಬಿಟ್ಟು ಬಂಗಾರ ಅಡ್ಬಿಟ್ಟು ತಂದು ಹಾಕಿಬಿಡ್ತೀವಿ. ಬಟ್ ಸೆಕೆಂಡ್ ಇಯರ್ ಫೀಸನ್ನು ಪೇ ಮಾಡಬೇಕು ಅಂತ ಬಂದಾಗ ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ. ಅದಕ್ಕೆ ಮುಂದಿನ 5 ವರ್ಷದ ಫ್ಯೂಚರನ್ನು ಥಿಂಕ್ ಮಾಡಿಕೊಂಡು ಮಾಡಿ. ಡೆಫಿನೆಟ್ ಆಗಿ ಪಾಲಕರೇ, ನನಗೆ ನಿಮ್ಮ ತ್ರಾಸು ಅರ್ಥ ಆಗ್ತದ, ಕಷ್ಟ ಅರ್ಥ ಆಗ್ತದ. ತನ್ನ ಮಕ್ಕಳನ್ನು ಒಂದು ವೈದ್ಯರನ್ನಾಗಿ ಒಳ್ಳೆಯ ಸಿಟಿಜನ್ ಆಗಿ ಮಾಡಬೇಕು ಅಂತ ಇದ್ದೀರಿ, ಅದಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬಹುದು. ಆದರೆ ಮುಂದೆ ನೀವು ನಿಮ್ಮ ಊಟಕ್ಕೂ ಆಗದಿರುವಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಮಕ್ಕಳನ್ನು ವೈದ್ಯರನ್ನೇ ಮಾಡಬೇಕು ಅನ್ನೋ ಕನಸನ್ನು ಹೊತ್ಕೊಂಡು ಹೋದರೆ ನೀವು ಅವರಿಗೆ ಸಪೋರ್ಟಾಗಿ ನಿಲ್ಲಬೇಕಾಗ್ತದ, ಹೌದಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಫಸ್ಟ್ ಇಯರ್ ಅಷ್ಟೇ ಅಲ್ಲ, ನೀವು 10.9 ಲ್ಯಾಕ್ ಸೀಟಿಗೆ ಹೋಗ್ತಾ ಇದ್ದೀರಿ ಅಂತಂದರೆ ಮುಂದಿನ 5 ವರ್ಷವನ್ನು ಕರೆಕ್ಟಾಗಿ ಯೋಚನೆ ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಭವಿಷ್ಯದಲ್ಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರ್ತದಾ ಬರೋದಿಲ್ವಾ, ನಿಮ್ಮ ಸ್ಯಾಲ್ರಿ ಎಷ್ಟು, ನಿಮಗೆ ಬರ್ತಿರೋಂಥ ಇನ್ಕಮ್ ಎಷ್ಟು, ಈ ಇನ್ಕಮ್ಮಿಂದ ನಾನು ಎಷ್ಟು ದುಡ್ಡನ್ನು ಕೊಡ್ಬೋದು, ಇದನ್ನೆಲ್ಲ ಯೋಚನೆ ಮಾಡ್ಕೊಳ್ಳಿ. ಯಾಕಂದರೆ ಯಾವ ಕಾಲೇಜವರು ಕೂಡ ಸಮಾಜ ಸೇವೆಯನ್ನು ಮಾಡೋದಕ್ಕೆ ನಿಂತಿಲ್ಲ. ಸೊ ಅವರು ತಮ್ಮ ಫೀಸ್ ಏನಿದೆ ಅದನ್ನು ತೊಗೊಂಡೇ ತೊಗೋತಾರೆ. ನೀವು ಅವರಿಗೆ ಇನ್ಸ್ಟಾಲ್ಮೆಂಟ್ ಕೊಡಿ ಅಥವಾ ನೀವು ಅವರಿಗೆ ಹೋಗಿ ಸ್ವಲ್ಪ ಕಡಿಮೆ ಮಾಡಿ, ನಾವು ಬಡವರಿದ್ದೀವಿ, ಯಾರೂ ಏನೂ ಕೇಳೋದಿಲ್ಲ, ಗೊತ್ತಿರಲಿ. ನೀವು 10 ಲಕ್ಷದ ಸೀಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂದರೆ ನೀವು ಬಡವರಲ್ಲ ಅಂತಲೇ ಅವ್ರ ಲೆಕ್ಕ. ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ, 1ನೇ ವರ್ಷ ಫಸ್ಟ್ ಇಯರ್ ನಾವು ಭಾಳ ತ್ರಾಸಪಟ್ಟು ಹಾಕಿರ್ತೀವಿ. ಬಟ್ ಮುಂಬರುವಂಥ ವರ್ಷಗಳಲ್ಲಿ ಆ
ದುಡ್ಡನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನನ್ನ ಒಂದು ಕಿವಿ ಮಾತು, ಮಕ್ಕಳು ಕೂಡ ಪ್ರಾಬ್ಲಮ್ಗಳನ್ನು ಅರ್ಥ ಮಾಡ್ಕೊಳ್ಳಿ, ತಂದೆಯ ಪ್ರಾಬ್ಲಮ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರದ್ದು ಒಳ್ಳೆ ಬಿಸ್ನೆಸ್ ಇತ್ತು, 10 lakh ಈಸ್ ನಾಟ್ ಎಟ್ ಆಲ್ ಅ ಮ್ಯಾಟರ್, ಡೆಫಿನೆಟ್ಲಿ ಯು ಕ್ಯಾನ್ ಗೋ, ಯು ಹ್ಯಾವ್ ಟು ಗೋ. ಆದರೆ ಎಲ್ಲೆಂದಲೋ ಬಹಳ ಕಡೆ ಸಾಲ ಮಾಡಿಬಿಟ್ಟು ಜಾಸ್ತಿ ಬಡ್ಡಿಗೆ ತಂದು ಏನಾದರೂ ಇಲ್ಲಿ ನಿಮ್ಮನ್ನು ಹಾಕ್ತಾ ಇದ್ದರೆ ದಯವಿಟ್ಟು ಪೇರೆಂಟ್ಸಿಗೆ ಹೇಳಿ, ಇಲ್ಲಪ್ಪ ನಾನು ಇನ್ನೊಂದು ವರ್ಷ ಕೂತ್ಕೊಂಡು ಓದಿ ಮತ್ತೊಂದು ಸಾರಿ ಬರೀತೀನಿ ಹೊರತು ನನಗಿದು ಬೇಡ ಅಂತ. ದಟ್ ಈಸ್ ಬೆಟರ್ ಆಪ್ಷನ್. ನಿಮ್ಮ 1 ವರ್ಷ ಜೀವನ ವೇಸ್ಟ್ ಆಗೋದಿಲ್ಲ, ಗೊತ್ತಿರಲಿ. ವೇಸ್ಟ್ ಮಾಡ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿರ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಮಾಕ್ ಅಲಾಟ್ಮೆಂಟ್ ಬಂದ ಮೇಲೆ ಕರೆಕ್ಟಾಗಿ ಇನ್ನೊಂದು ಸಾರಿ ಥಿಂಕ್ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಎಟ್ ಲಾಸ್ಟ್ ಇನ್ನೂ ಕೂಡ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಈಗ 10:03 ಸೈನಿಂಗ್ ಆಫ್ ಫ್ರಾಮ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.